ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಸೈಡ್ ಎಫೆಕ್ಟ್ಸ್ ಆಫ್ ಮಿರೆನಾ. ಸೊ ಹಿಂದೆ ಆಲ್ರೆಡಿ ಒಂದು ಸತಿ ವಿಡಿಯೋ ಮಾಡಿದ್ದೆ, ಮಿರೆನಾ ಯಾಕೆ ಹಾಕಿಸ್ಕೊತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಅದ್ರ ಪ್ರೊಸೀಜರ್ ಆಯಿತು, ಕಾಸ್ಟ್ ಆಯಿತು, ಹೇಗೆ ಹಾಕಿಸ್ಕೋಬೇಕು ಅನ್ನೋದನ್ನೆಲ್ಲ ಮಾಡಿದ್ದೀನಿ. ನಾನು ಏನಕ್ಕೆ ಹಾಕಿಸ್ಕೊಂಡೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಆ ವಿಡಿಯೋನಲ್ಲಿ ಹೇಳಿದ್ದೀನಿ. ಈ ವಿಡಿಯೋನಲ್ಲಿ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋಣ ಆಯಿತಾ. ಏನಾದರೂ ಒಂದಿದೆ ಅಂತಂದರೆ ಅದರದ್ದು ಪಾಸಿಟಿವ್ ಮುಖನೂ ಇರುತ್ತೆ, ನೆಗೆಟಿವ್ ಮುಖನೂ ಇರುತ್ತೆ. ಸೊ ಹಾಕಿಸ್ಕೊಳ್ಳೋವರೆಗೂ ನನಗೆ ಬರೀ ಪಾಸಿಟಿವ್ ಮಾತ್ರ ಕಾಣಿಸ್ತಾ ಇತ್ತು, ಹಾಕಿಸ್ಕೊಂಡಾದಮೇಲೆ ನೆಗೆಟಿವ್ ಎಫೆಕ್ಟ್ ಎಲ್ಲ ಕಾಣಿಸ್ತಾ ಇದೆ. ಸೊ ನನ್ನ ವಿಡಿಯೋ ನೋಡಿ ಯಾರಾದ್ರೂ ಹಾಕಿಸ್ಕೊಂಡಿದ್ರು ಅಂತಂತಂದರೆ ಅವರಿಗೆ ಸೈಡ್ ಎಫೆಕ್ಟ್ಸ್ನ ಕೂಡ ತಿಳಿಸೋದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿನೇ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಬೈಕೋಬೋದು, ಆವಾಗ ನೋಡಿದ್ರೆ ಹಂಗೆ ಹೇಳಿಲ್ಲ, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾಳೆ ಅಂತಂತ ಹೇಳಬೇಕೋಬೋದು. ಖಂಡಿತವಾಗ್ಲೂ ಬೈಕೊಳ್ಳಿ ಆಯಿತಾ. ಆದರೆ ನನ್ನ ಪ್ರಾಬ್ಲಮ್ ಒರಿಜಿನಲ್ ಆಗಿ ನನ್ನ ಪ್ರಾಬ್ಲಮ್ ಏನಿತ್ತು ಆ ಪ್ರಾಬ್ಲಮಿಂದ ಅಂತೂ ನನಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗಿದೆ ಆಯಿತಾ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ನನಗೆ ಖುಷಿ ಇದೆ, ಖಂಡಿತವಾಗ್ಲೂ ಖುಷಿ ಇದೆ. ನನಗೆ ಹುಚ್ಚರಂಗೆ ಬ್ಲೀಡಿಂಗ್ ಆಗ್ತಾಯಿತ್ತು, ಡ್ರೆಸ್ ಎಲ್ಲ ಒದ್ದೆ ಆಗ್ತಾಯಿತ್ತು, ಎಲ್ಲಿ ಕೂತಿರ್ತೀನಿ ಆ ಜಾಗ ಎಲ್ಲ ಆಗ್ತಾಯಿತ್ತು, ಬೆಡ್ಡು, ಚೇರು, ಮ್ಯಾಟು, ಕೆಳಗಡೆ ಕೂತ್ಕೊಂಡ್ರೆ ಕೆಳಗಡೆ ನೆಲ ಸಹಿತ ವೈಟ್ ಕಲರ್ ಟೈಲ್ಸ್ ಮೇಲೆ ಸಹಿತ ಬ್ಲಡ್ ಸ್ಟೇನ್ಸ್ ಆಗ್ತಾಯಿತ್ತು. ಅಂದರೆ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್ ಆಯಿತಾ. ಪ್ಯಾಡ್ ಯೂಸ್ ಮಾಡಿ ಥೈಸ್ ಮಧ್ಯದಲ್ಲೆಲ್ಲ ರ್ಯಾಷಸ್ ಆಗಿ ಚರ್ಮ ಎಲ್ಲ ಕಿತ್ಕೊಂಡ್ಬಂದು ಆಮೇಲೆ ಪೀರಿಯಡ್ಸ್ ಮುಗಿದಾದ್ಮೇಲೆ ಇನ್ನರ್ ವೇರ್ ಹಾಕ್ಕೊಂಡ್ರೆ ಬರ್ನ್ ಆಗ್ತಿತ್ತು ನನಗೆ ಆಯಿತಾ. ಕಣ್ಣಲ್ಲಿ ನೀರು ಬರ್ತಾಯಿತ್ತು ಆ ಬರ್ನಿಂಗಿಂದ ಆಯಿತಾ. ಏನು ಮಾಡಿ ನಾನು ಹೆಣ್ಣಾಗಿ ಹುಟ್ಟಿದೆ ಅನ್ನೋ ಅಷ್ಟು ಸಾಕು ಅನ್ನೋ ಹಾಗಾಗೋದು ಸಿಚುವೇಶನು. ಅದು ಇವಾಗಿಲ್ಲ ಖಂಡಿತವಾಗ್ಲೂ ಆಯಿತಾ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ, ಆ ಸಿಚುವೇಶನ್ನ ನೆನೆಸ್ಕೊಂಡ್ರೆ ಇವಾಗ ನಾನು ಸತ್ಯವಾಗ್ಲೂ ನಾನು ಆರಾಮಾಗಿದ್ದೀನಿ. ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಯಾವಾಗಾದ್ರೂ ಒಂದು ಸತಿ ಸ್ಟಾರ್ಟ್ ಆಗಿಬಿಟ್ರೆ ಸಡನ್ನಾಗಿ ನೀವೆಲ್ಲೋ ಹೋಗಿರ್ತೀರಪ್ಪ, ಇವತ್ತು ಒಂದೇ ಸತಿ ನಿಮ್ಗೆ ಗೊತ್ತಾಯಿತು ಅಂತಂತಂದರೆ, ಇವಾಗ ಪೀರಿಯಡ್ ಸ್ಟಾರ್ಟ್ ಆಯಿತು ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಕಂಟಿನ್ಯೂಸ್ ಸಡನ್ನಾಗಿ ಒಳ್ಳೆ ಡ್ಯಾಮ್ ಓಪನ್ ಮಾಡಿದಾಗ ಬರುತ್ತಲ್ಲ ಆ ರೇಂಜ್ ಬ್ಲಡ್ ಬಂದರೆ ಏನು ಮಾಡ್ತೀರಾ? ಎಲ್ಲೋ ಇರ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಯಾವುದೋ ದೇವಸ್ಥಾನನೋ, ಯಾವುದೋ ಫಂಕ್ಷನು, ಮೂವಿ ಥಿಯೇಟ್ರು, ಇನ್ನೆಲ್ಲೋ ಇರ್ತೀರ. ಆ ಟೈಮಲ್ಲಿ ಏನು ಮಾಡೋದು? ಬಟ್ ನಾನು ಯಾವಾಗಲೂ ಒಂದು ಪ್ಯಾಡ್ ಯಾವಾಗಲೂ ನನ್ನ ಹತ್ರ ಇಟ್ಕೊಂಡಿರ್ತಿದ್ದೆ. ದಟ್ ಈಸ್ ನಾಟ್ ಎ ಮ್ಯಾಟರ್. ಪೇಯ್ನು, ಕ್ರ್ಯಾಂಪ್ಸ್ ಆಗುತ್ತೆ, ಮೂಡ್ ಅಪ್ಸೆಟ್ ಆಗುತ್ತೆ, ಆಮೇಲೆ ನಾವು ನಾರ್ಮಲ್ಲಾಗಿ ನಾವಾಗಿ ಇರೋದಕ್ಕಾಗೋದಿಲ್ಲ ಆಯಿತಾ. ಯಾರಿಗೆಲ್ಲ ಅದಾಗಿರುತ್ತೆ ಅವ್ರಿಗೆ ಖಂಡಿತವಾಗ್ಲೂ ನನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಹೆವಿ ಬ್ಲೀಡಿಂಗಿಂದ ಯಾವಾಗ ಬೇಕು ಆವಾಗ ಆಗೋದ್ರಿಂದ ತುಂಬ ಹಾರಿಬಲ್ ಸಿಚುವೇಶನ್ ಇತ್ತು ನನಗಂತೂ. ಆ್ಯಂಡ್ 8 ಪ್ಯಾಡ್ಸು, ಡಬಲ್ ಪ್ಯಾಡ್ಸ್ ಎಲ್ಲ ಹಾಕೋತಾ ಇದ್ದೆ. ಸೊ ಮುಂದೆ ಹಿಂದೆ ಎರಡೂ ಕಡೆ ಒದ್ದೆ ಆಗಬಾರ್ದು ಅಂತ. ಮಲ್ಕೊಂಡ್ರೆ ಹಿಂದಕ್ಕೆ ಒದ್ದೆ ಆಗೋದು, ಕೂತ್ಕೊಂಡ್ರೆ ಮುಂದೆಲ್ಲ ಒದ್ದೆ ಆಗೋದು. ಕರ್ಮ ಅಂತ ಅನಿಸೋದು. ಬಟ್ ಮಿರೆನಾ ಹಾಕ್ಸ್ಕೊಂಡ್ಮೇಲೆ ಖಂಡಿತವಾಗ್ಲೂ ನನಗೆ ಅದು ಯಾವುದೂ ಪ್ರಾಬ್ಲಮ್ ಇಲ್ಲ. ಬಟ್ ಮಿರೆನಾಗೂ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಅದನ್ನು ಇವಾಗ ಗೊತ್ತಾಗ್ತಾ ಇದೆ, ಅನಲೈಸ್ ಮಾಡ್ತಾ ಗೊತ್ತಾಗ್ತಾ ಇದೆ. ಸೊ ಯಾರೆಲ್ಲ ಯಾರೆಲ್ಲ ಮಿರೆನಾ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಗೋಸ್ಕರನೇ ಈ ವಿಡಿಯೋ. ಓಕೆ, ಬನ್ನಿ. ಫಸ್ಟ್ ಥಿಂಗ್ ಏನಾಗುತ್ತೆ ಅಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ಸು ಆರ್ ಆಬ್ಸೆಂಟ್ ಪೀರಿಯಡ್ಸ್. ನನಗೆ ಆಬ್ಸೆಂಟ್ ಪೀರಿಯಡ್ಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸುಮಾರು ಜನಕ್ಕೆ ಇರ್ರೆಗ್ಯುಲರ್ ಇರುತ್ತೆ. ಅಂದರೆ ಒನ್ಸ್ ಇನ್ ಅ ವೈಲ್ ನಿಮಗೆ ಪೀರಿಯಡ್ಸ್ ಬಂದ್ರೂ 3 months ಆದಮೇಲೆ ನಿಮ್ಗೆ ಸಡನ್ನಾಗಿ ಪೀರಿಯಡ್ಸ್ ಬರ್ಬೋದು. ಬಟ್ ಆದರೆ ಏನು ಅಂತಂದರೆ ಸ್ವಲ್ಪನೇ ಆಯಿತಾ. ನೀವು ತುಂಬ ಏನಂತಾರೆ ಅದಕ್ಕೆ ಆ್ಯಂಗ್ಸೈಟಿ ಆಗುವಷ್ಟು ಆಗಲ್ಲ ಆಯಿತಾ. ಹೆವಿ ಬ್ಲೀಡಿಂಗ್ ಇದ್ದವಾಗ ಸಡನ್ನಾಗಿ ನಿಮಗೆ ಪೀರಿಯಡ್ಸ್ ಬಂತು ಅಂತಂದರೆ ಆ್ಯಂಗ್ಸೈಟಿ ಅಟ್ಯಾಕ್ಸ್ ಆಗೋದು ನನಗೆ. ಕಂಪ್ಲೀಟ್ ಹಿಂಗೆಲ್ಲ ಫುಲ್ ಶೇಕ್ ಆಗಿ ಬಾಡಿ ಎಲ್ಲ ಸ್ವೆಟ್ ಆಗಿ ಆ್ಯಂಗ್ಸೈಟಿ ಅಟ್ಯಾಕ್ ಅಂತಲೇ ಅನ್ಬೋದು, ಅದನ್ನು ಪ್ಯಾನಿಕ್ ಅಟ್ಯಾಕ್ ಅಂತ ಅನ್ಬೋದು. ನನಗೆ ಹಾಗೆ ಆ ಕಲರ್ ನೋಡಿದ ತಕ್ಷಣ ಪ್ಯಾನಿಕ್ ಸ್ಟಾರ್ಟ್ ಆಗಿಬಿಡ್ತಿದ್ದೆ ನಾನು ಆಯಿತಾ. ಸೊ ಆ ಥರ ಅಂತೂ ಇರೋದಿಲ್ಲ, ಅಷ್ಟೊಂದು ಟೆನ್ಷನ್ ತೊಗೊಳ್ಳೋ ಅಷ್ಟೆಲ್ಲ ಇರೋದಿಲ್ಲ. ಸ್ಪಾಟಿಂಗ್ ಆಗುತ್ತೆ, ಆದರೆ ಸ್ವಲ್ಪ ಆಗುತ್ತೆ. ಓಕೆ, ಇರ್ರೆಗ್ಯುಲರ್ ಆರ್ ಆಬ್ಸೆಂಟ್ ಪೀರಿಯಡ್ಸ್. ನನಗೆ ಆಬ್ಸೆಂಟ್ ಪೀರಿಯಡ್ಸೇ. ನನಗೆ ಆಲ್ಮೋಸ್ಟ್ 3 months ಆಯಿತು, ನನಗೆ ಪೀರಿಯಡ್ಸ್ ಇಲ್ಲ, ಎಂಥದ್ದು ಇಲ್ಲ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ದೊಡ್ಡ ಹೆಡ್ಡೇಕ್ ಇಳಿಸ್ಬಿಟ್ಟಿದ್ದೀನಿ ಅನ್ನೋ ರೇಂಜಿಗೆ ಕಾಮಾಗಿ ನನ್ನ ಪಾಡಿ ನಾನು ಎಲ್ಲಿ ಬೇಕೋ ಅಲ್ಲಿ ಯಾವಾಗ ಬೇಕೋ ಆದರೂ ಆವಾಗ ಆರಾಮಾಗಿ ಓಡಾಡ್ಬೋದು. ಬಟ್ ಸ್ಪಾಟಿಂಗ್ ಆಗುತ್ತೆ ಆಯಿತಾ. ಸ್ಪಾಟಿಂಗ್ ಒನ್ಸ್ ಇನ್ ಅ ಡೇ ಕಂಪಲ್ಸರಿ ಸ್ಪಾಟಿಂಗ್ ಆಗುತ್ತೆ ನನಗೆ ಆಯಿತಾ. ಮಿನಿಮಮ್ 1 ml ಇಷ್ಟು ಬ್ಲಡ್ ಬಂದೇ ಬರುತ್ತೆ ಆಯಿತಾ. ವೈಪ್ ಮಾಡಿಕೊಂಡ್ರೆ ಅಷ್ಟೇ, ಖಲಾಸ್. ಮತ್ತೆ ಪ್ಯಾಡ್ ಹಾಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ ಆಯಿತಾ. ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಸೊ ಸ್ಪಾಟಿಂಗ್ ಆಗ್ತಾ ಇದೆ, ಆದರೆ ಬ್ಲೀಡಿಂಗ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಎಂಡೋಮೆಟ್ರಿಯಮ್ ಲೈನಿಂಗೇ ಚೆನ್ನಾಗಿ ಫಾರ್ಮ್ ಆಗ್ತಾ ಇಲ್ಲ ಅಂದಮೇಲೆ ನಿಮಗೆ ಬ್ಲೀಡಿಂಗ್ ಎಲ್ಲಿಂದ ಬರುತ್ತೆ ಆಯಿತಾ.
ಆಯಿತಾ. ಮಿರೆನಾ ನನಗೆ ಸೂಟ್ ಆಗಿದೆ, ಇದು ಒಂದು ಪಾಯಿಂಟು. ಬೇರೆನಾ ಎಲ್ಲರಿಗೂ ಸೂಟ್ ಆಗಲ್ಲ. ಕೆಲವೊಂದಿಷ್ಟು ಜನಕ್ಕೆ ಹೊಟ್ಟೆ ನೋವು ತುಂಬ ಜಾಸ್ತಿ ಆಗುತ್ತೆ, ಅಂದರೆ ಕ್ರ್ಯಾಂಪ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ತುಂಬ ಕ್ರ್ಯಾಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆ್ಯಂಡ್ ತುಂಬ ಬ್ಲೀಡಿಂಗೂ ಆಗುತ್ತೆ. ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ಅವ್ರ ರಿಲೇಟಿವ್ ಯಾರಿಗೂ ಎಲ್ಡರ್ಲಿ ಪರ್ಸನ್ಗೆ ಒಬ್ಬರಿಗೆ ಹಾಕ್ಸಿದಾರಂತೆ, ಬಟ್ ಮೆನೋಪಾಸ್ ಸ್ಟೇಟಲ್ಲಿರೋ ಒಬ್ಬರು ಪರ್ಸನಿಗೆ ಹಾಕ್ಸಿದಾರಂತೆ. ಸೊ ಅವ್ರಿಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದೆ ಅಂತ. ಸೊ ಇಟ್ಸ್ ಆಬ್ವಿಯಸ್ಲಿ ತುಂಬ ಪ್ರಾಬ್ಲಮ್ ಅದು ಆ ಥರ, ಆಯಿತಾ. ಹಾಗೇನು ಇಟ್ ಡಿಪೆಂಡ್ಸ್ ಆನ್ ಪರ್ಸನ್. ನನಗೆ ವರ್ಕ್ ಆಗಿದೆ, ನನಗೆ ಮಿರೆನಾ ಗುಡ್ ಅಂತ ಅನ್ನಿಸ್ತಾ ಇದೆ. ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಓಕೆ. ಆ್ಯಂಡ್ ಇನ್ನೊಂದು ಏನು ಪ್ರಾಬ್ಲಮ್ಮು ಅಂತಂತಂದರೆ ಸ್ಪಾಟಿಂಗ್ ಡೈಲಿ ಬೇಸಿಸ್ ಮೇಲೆ ಆಗ್ತಾಯಿದೆ, ಆಯಿತಾ. ಇವತ್ತು 1-2 ದಿವಸ ನಮ್ಮ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆಮೇಲೆ ಮತ್ತೆ ತಿರ್ಗಾ ಸ್ಪಾಟಿಂಗ್ ಆಗುತ್ತೆ. ಸೊ ಅದು ನಾನೇನು ಹೇಳೋದಕ್ಕಾಗಲ್ಲ, ನನಗೇನದು ಪಿರಿಯಡ್ಸಾ ಅಥವಾ ಜಸ್ಟ್ ಸ್ಪಾಟಿಂಗಾ ಅಥವಾ ಸ್ಪಾಟಿಂಗ್ ಇನ್ ಬಿಟ್ವೀನ್ ಪಿರಿಯಡ್ಸಾ, ನೋ ಕ್ಲೂ ಎಟ್ ಆಲ್. ಸೊ ಡೈಲಿ ಬೇಸಿಸ್ ಮೇಲೆ ಸ್ವಲ್ಪ 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 ಸ್ಪಾಟಿಂಗ್ ಆಗ್ತಾನೆ ಇರುತ್ತೆ. ಅದು ಒಂಥರ ಇರಿಟೇಟಿಂಗ್ ಆ್ಯಕ್ಚುಲಿ ಹೇಳಬೇಕಂತಂದರೆ, ಟು ಇರಿಟೇಟಿಂಗ್. ಯಾಕೆ ಅಂತಂದರೆ ಅದೊಂದು ಸ್ವಲ್ಪ ಆಗಿದೆ ಅಂತಂದವಾಗ ಸೆಕ್ಸ್ ಲೈಫ್ ಹೊಡ್ಸ್ಕೊಂಡು ಹೋಗ್ಬಿಡುತ್ತೆ, ಆಯಿತಾ. ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತೆ ಒಂದೊಂದ್ಸತಿ ಮಲ್ಕೊಂಡವಾಗ ನೈಟ್ ಇನ್ನೇನು ಯು ಆರ್ ಎಟ್ ಟು ಬಿಗಿನ್ ಅಂತಂದವಾಗ ನಿಮಗೆ ಸ್ಪಾಟಿಂಗ್ ಆಗೋಯ್ತು ಅಂತಂತಂದರೆ ಅಲ್ಲಿ ಫುಲ್ ಮೂಡ್ ಔಟ್ ಆಗೋಗುತ್ತೆ, ಆಯಿತಾ. ಸೊ ಅದು ಒಂದು ಪ್ರಾಬ್ಲಮ್. ಇನ್ನೊಂದು ಏನಂತಂತಂದರೆ ಮೆಮೊರಿ ಲಾಸ್ ಮುಂಚೆಯಿಂದನೂ ಆಗ್ತಾಯಿತ್ತು. ನಾನು ಒಬ್ಬಳೇ ಅಂತ ಅಂದ್ಕೊಂಡಿದ್ದೆ, ಬಟ್ ಸುಮಾರಿಷ್ಟು ಜನಕ್ಕೆ ಮೆಮೊರಿ ಲಾಸ್ ಆಗ್ತಾಯಿದೆ. ಮೇ ಬಿ ಅದು ಪ್ರೆಗ್ನೆನ್ಸಿ ಸೈಡ್ ಎಫೆಕ್ಟ್ ಅಂತನೋ ಏನೂ ಗೊತ್ತಿಲ್ಲ, ಅಥವಾ ಮಮ್ಮಿ ಮೈಂಡ್ ಅಂತ ಯಾರೋ ಒಬ್ರು ಹೇಳಿದರು. ಸೊ ಮಗುಗೆ ಏನೇನು ಬೇಕೋ ಅದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀವಿ, ಬಟ್ ಉಳಿದದನ್ನೆಲ್ಲ ಮರ್ತುಬಿಡ್ತೀವಿ ಅಂತಂತ ಹೇಳಿದ್ರು. ಅದು ನನ್ನ ಕೇಸಲ್ಲಿ ಅದೂ ಆಗ್ತಾಯಿದೆ. ಸೊ ಸ್ವಲ್ಪ ಮಟ್ಟಿಗೆ ಮೆಮೊರಿ ಲಾಸ್ ಕೂಡ ಇದೆ. ಆ್ಯಂಡ್ ವೆಯ್ಟ್ ಗೇನ್, ನೆಕ್ಸ್ಟು ವೆಯ್ಟ್ ಗೇನ್ ನಾನು ಕಂಪ್ಲೀಟಾಗಿ ಎಫರ್ಟ್ ಹಾಕ್ತಾ ಇದ್ದೀನಿ. ಅಂದರೆ ಯೋಗ ಮಾಡ್ತೀನಿ, ವಾಕ್ ಮಾಡ್ತೀನಿ, ನನ್ನ ಮಗು ಜೊತೆಗೆ ಚೆನ್ನಾಗಿ ಆಟ ಆಡ್ತೀನಿ. ಯಾಕಂದರೆ ಅವಳಿಗೆ ಇಲ್ಲಿ ಆಡೋದಕ್ಕೆ ಯಾರು ಕಂಪ್ಯಾನಿಯನ್ ಇಲ್ಲ, ಸೊ ಹಾಗಾಗಿ ನಾನೇ ಅವಳ ಕಂಪ್ಯಾನಿಯನ್ನು. ಸೊ ಅವಳ ಜೊತೆಗೆ ಹೋಲ್ ಡೇ ಸ್ಪೆಂಡ್ ಮಾಡ್ತೀನಿ, ವಾಕ್ ಮಾಡ್ತೀನಿ, ಯೋಗ ಅಂತ ಕಂಪಲ್ಸರಿ ಮಾಡ್ತೀನಿ, ಆಯಿತಾ. ಸರ್ವಾಂಗಾಸನ ಎಲ್ಲ ಮಾಡ್ತೀನಿ. ಆದ್ರೂ ವೆಯ್ಟ್ ಗೇನ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಸೊ ಬ್ಯಾಲೆನ್ಸ್ಡ್ ಫುಡ್ ಕೂಡ ತೊಗೊತೀನಿ, ಸ್ವೀಟ್ಸ್ ಕಟ್ ಮಾಡಿದ್ದೀನಿ, ಅಂದ್ರೂ ಕೂಡ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ, ಆಯಿತಾ. ಸೊ ವೆಯ್ಟ್ ಗೇನ್ ಆಗುತ್ತೆ, ಸುಮಾರಷ್ಟು ಜನಕ್ಕೆ ವೆಯ್ಟ್ ಗೇನ್ ಆಗುತ್ತೆ. ನೆಕ್ಸ್ಟು ಕನ್ಫ್ಯೂಷನ್ ಇನ್ ದ ಸೆನ್ಸ್ ಏನು ಗೊತ್ತಾ, ಈಗ ದಿಸ್ ಇಸ್ ಟೂ ಪರ್ಸ್ನಲ್. ಐ ಡೋಂಟ್ ನೋ, ನಾನು ಶೇರ್ ಮಾಡ್ಕೋಬೇಕೋ ಬಿಡೋಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ, ನನ್ನ ಗಂಡನ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಅಂತಂತಂದರೆ ಹೇಗೆ ಕನ್ಫ್ಯೂಷನ್, ನೀವು ಸುಸು ಮಾಡೋದಕ್ಕೆ ಕೂತ್ಕೊಂಡಿರ್ತೀರಾ, ಆಯಿತಾ. ನೆಕ್ಸ್ಟ್ ಕನ್ಫ್ಯೂಷನ್ ಏನು ಬರುತ್ತೆ ಅಂತಂದರೆ, ನಾನು ಕಮೋಡ್ ಮೇಲೆ ಕೂತಿದ್ದೀನ, ನಾನು ಕಮೋಡ್ ಮೇಲೇ ಸುಸು ಮಾಡ್ತಾಯಿದ್ದೀನ ಅನ್ನೋದು ಕನ್ಫ್ಯೂಷನ್. ಅಷ್ಟೊಂದು ಕನ್ಫ್ಯೂಷನ್ ಯಾಕೆ, ನಾನು ಕೂತಿದ್ದೀನೋ ಇಲ್ವೋ, ನಾನು ಕಮೋಡ್ ಮೇಲೆ ಕೂತಿದ್ದೀನೋ ಇಲ್ವೋ, ಬಾತ್ರೂಮಲ್ಲೇ ಇದ್ದೀನೋ ಇಲ್ವೋ ಅನ್ನೋವಂಥ ಕನ್ಫ್ಯೂಷನ್ ಇದು ಒಂದು, ಆಯಿತಾ. ಆ್ಯಂಡ್ ನೆಕ್ಸ್ಟು ಸೈಟ್ ಪ್ರಾಬ್ಲಮ್ ಅಂತಂತ ಹೇಳ್ತಾರೆ. ಬಟ್ ನನಗೇನು ಸೈಟ್ ಪ್ರಾಬ್ಲಮ್ ಥರ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ, ನನಗೇನು ಕಣ್ಣಿಂದ ಯಾವುದು ವಿಷನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಬಟ್ ನನಗೆ ವಿಷನ್ ಪ್ರಾಬ್ಲಮ್ ಯಾವುದೂ ಇಲ್ಲ, ಆಯಿತಾ. ನೆಕ್ಸ್ಟು ಹೆಡ್ಏಕ್, ಮೈಗ್ರೇನ್ಸ್, ಸ್ಪೆಷಲಿ ಮೈಗ್ರೇನ್ಸ್ ಅಂತಂತ ಹೇಳ್ತಾರೆ. ಮೈಗ್ರೇನ್ ಬಂತು ಅಂತಂತಂದರೆ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ ಮಾಡುತ್ತೆ. ಮೈಗ್ರೇನ್ಸ್ ಯಾರ್ಯಾರಿಗೆಲ್ಲ ಮೈಗ್ರೇನ್ ಅನುಭವ ಆಗಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಹೆಂಗೆ ಪೇನ್ ಆಗುತ್ತೆ ಅಂತಂತ ಹೇಳಿ. ಮೈಗ್ರೇನ್ಸ್ ಬರುತ್ತೆ ಅಂತ ಹೇಳ್ತಾರೆ. ನನಗೆ ಯಾವುದೇ ಮೈಗ್ರೇನ್ಸ್ ಏನೂ ಇಲ್ಲ, ಹೆಡ್ಏಕ್ ಅಂತಲೂ ಯಾವುದೂ ಇಲ್ಲ, ನನಗೆ ಹೆಡ್ಏಕ್ ಏನೂ ಇಲ್ಲ. ಓಕೆ. ಮೂಡ್ ಸ್ವಿಂಗ್ಸ್ ಅಂತ ಹೇಳಿದ್ರೆ, ನನಗೂ ಮೂಡ್ ಸ್ವಿಂಗ್ಸ್ ಅಂತೂ ಆಗ್ತಾ ಇದೆ. ಒಂದೊಂದು ಸತಿ ಸಡನ್ನಾಗಿ ಕೋಪ ಬರ್ತಾ ಇರುತ್ತೆ. ಯಾಕೆ ಕೋಪ, ಯಾರ ಮೇಲೆ ಕೋಪ ಅಂತ ಗೊತ್ತಿರಲ್ಲ. ಸಿಟಿ ಅಂತ ಇರ್ತೀನಿ, ನೀನು ಹೆಂಗೆ ಆಡ್ತೀಯಲ್ಲ ಅಂತಂತೇಳಿ ಇವರು ಬೈತಾನೆ ಇರ್ತಾರೆ. ಬಟ್ ಐ ಡೋಂಟ್ ನೋ, ಇದು ಮಿರೆನಾ ಎಫೆಕ್ಟ್ ಅಂತಲೂ ಅನಿಸುತ್ತೆ. ತುಂಬಾ ಮೂಡ್ ಸ್ವಿಂಗ್ಸ್, ಆಯಿತಾ. ಒಂದು ಸತಿ ಹ್ಯಾಪಿ, ಒಂದು ಸತಿ ಕೋಪ, ಒಂದು ಸತಿ ಬೇಜಾರು, ಏನಕ್ಕೆ ಬೇಜಾರಾಗ್ತೀನಿ ಅಂತಲೇ ಗೊತ್ತಾಗಲ್ಲ ಒಂದೊಂದು ಸತಿ. ಅದು ಆ ಥರನೂ ಆಗ್ತಾಯಿದೆ ಮೂಡ್ ಸ್ವಿಂಗ್ಸು. ನೆಕ್ಸ್ಟು ಲೋವರ್ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಆ್ಯಸ್ ಆಫ್ ನನಗೆ ಯಾವುದೂ ಲೋವರ್ ಬ್ಯಾಕ್ ಪೇನ ಇಲ್ಲ, ಲೋವರ್ ಅಬ್ಡೋಮನ್ ಪೇನ್ ಕೂಡ ಇಲ್ಲ, ಆಯಿತಾ. ಬಟ್ ಯೂಶ್ವಲ್ ಆಗಿ ಸೈಡ್ ಎಫೆಕ್ಟ್ಸಲ್ಲಿ ಲೋವರ್ ಬ್ಯಾಕ್ ಪೇನ್ ಕೂಡ ಇದೆ ಆ್ಯಂಡ್ ಅಬ್ಡೋಮಿನಲ್ ಪೇನ್ ಕೂಡ ಇದೆ. ನೆಕ್ಸ್ಟು ಆ್ಯಕ್ನೆ ಅಂತಂತ ಹೇಳ್ತಾರೆ. ನನಗೀಗ ಆ್ಯಸ್ ಆಫ್ ನೌ ಯಾವುದೇ ಆ್ಯಕ್ನೆ ಇಲ್ಲ. ಇದೆಲ್ಲ ಇರೋದೆಲ್ಲ ಹಳೇ ಮಾರ್ಕು, ಮುಂಚೆದು ಮೆಡಿಸಿನಿಂದು, ಆಯಿತಾ, ಟ್ರೀಟ್ಮೆಂಟಿಂದು, ಅದರದ್ದೆಲ್ಲ ಇರೋದು. ಆ್ಯಸ್ ಆಫ್ ನೌ ಹೊಸ ಆ್ಯಕ್ನೆ ಅನ್ನೋದಂದ್ರೂ ಯಾವುದೂ ಇಲ್ಲ ನನಗೆ.
ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗಬಹುದು ಅಂತಂದರೆ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಡಿವೈಸ್ ಒಳಗಡೆ ಹಾಕಿರೋದ್ರಿಂದ ಆಬ್ವಿಯಸ್ಲಿ ಇಟ್ಸ್ ಅ ಫಾರಿನ್ ಬಾಡಿ, ಸೊ ಹಾಗಾಗಿ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಕೂಡ ಕೆಲವೊಂದಿಷ್ಟು ಜನಕ್ಕೆ ಇರುತ್ತೆ. ಕಂಟಿನ್ಯೂಸ್ ಏನಾದರೂ ಕ್ರ್ಯಾಂಪ್ಸ್ ತುಂಬ ಆಗ್ತಾ ಇತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಡಾಕ್ಟರ್ಸ್ನ ವಿಸಿಟ್ ಮಾಡಿ. ಸೊ ಸ್ಮೆಲ್ ಇತ್ತು ಅಂತಂತಂದ್ರೂ ಕೂಡ ಡಾಕ್ಟರ್ನ ಮೀಟ್ ಮಾಡಿ. ಸೊ ಇನ್ಫೆಕ್ಷನ್ಗೆ ಒಂದು ಸಿಂಪ್ಟಮ್ ಅದು, ಆಯಿತಾ. ಸೊ ಮಿರೇನಾಯಿಂದ ನಿಮಗೆ ಇನ್ಫೆಕ್ಷನ್ನು ಆಗಿರಬಹುದು ಒಳಗಡೆಗೆ. ಸೊ ದ್ಯಾಟ್ ಡಾಕ್ಟರ್ ನೋಡಿ ಚೆಕ್ ಮಾಡಿ ತಿಳ್ಕೊಂಡು ಹೇಳ್ತಾರೆ ನಿಮಗೆ. ನೆಕ್ಸ್ಟು ಡಿವೈಸಿಂದ ಏನಾಗ್ಬೋದು ಅಂತಂದರೆ ಸ್ಪಾಂಟೇನಿಯಸ್ ಎಕ್ಸ್ಪಲ್ಷನ್ ಆಫ್ ಡಿವೈಸ್ ಅಂತಂದರೆ ನೀವೆಲ್ಲೋ ಏನೋ ಮಾಡ್ತಾ ಇರ್ತಿದ್ರೆ ಆಲ್ ಆಫ್ ಎ ಸಡನ್ ನಿಮಗೆ ಡಿವೈಸ್ ಆಚೆ ಬಂದುಬಿಡೋದು, ಆಯಿತಾ. ಅದನ್ನು ಎಕ್ಸ್ಪಲ್ಷನ್ ಆಫ್ ಡಿವೈಸ್ ಅಂತ ಕರೀತಾರೆ. ಒಳಗಡೆ ಯೂಟ್ರಸ್ ಒಳಗಡೆ ಇರೋ ಅಂತಹ ಮಿರೇನ ಆಲ್ ಆಫ್ ಎ ಸಡನ್ ಆಚೆ ಬಂದುಬಿಡುತ್ತೆ, ಆಯಿತಾ. ಸೊ ಈ ಥರನೂ ಕೂಡ ಆಗಬಹುದು ಕೆಲವೊಂದಿಷ್ಟು ಜನಕ್ಕೆ. ಬಟ್ ಡಾಕ್ಟರ್ಸ್ ಅಶ್ಯೂರ್ ಮಾಡಿರೋ ಪ್ರಕಾರ ನಾನೇ ಇವಾಗ ಸರ್ವಾಂಗಾಸನ ಎಲ್ಲ ಮಾಡ್ತೀನಿ, ಏನೂ ಇಲ್ಲ, ಆಯಿತಾ. ಸೊ ಯೂಶ್ವಲ್ ಆಗಿ ನಾವು ಜಂಪಿಂಗು, ರನ್ನಿಂಗು, ಡಾನ್ಸ್, ಸ್ವಿಮ್ಮಿಂಗ್ ಕೂಡ ಮಾಡಬಹುದು, ಡಿವೈಸ್ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ, ಆಯಿತಾ. ಆದರೆ ಕೆಲವೊಂದಿಷ್ಟು ಜನಕ್ಕೆ ಐ ಡೋಂಟ್ ನೋ ಏನಂತ ಹೇಳಬೇಕು, ಅವ್ರಿಗೆ ಬ್ಯಾಡ್ ಲಕ್ ಅಂತ ಹೇಳಬೇಕಾ ಏನಂತ ಹೇಳಬೇಕಂತ ನನಗೆ ಗೊತ್ತಿಲ್ಲ, ಸಡನ್ನಾಗಿ ಎಕ್ಸ್ಪಲ್ಷನ್ ಕೂಡ ಆಗ್ಬೋದು, ಮಿರೇನ ಆಚೆ ಬಂದುಬಿಡ್ಬೋದು ಕೆಲವೊಂದಿಷ್ಟು ಜನಕ್ಕೆ. ಓಕೆ, ನೆಕ್ಸ್ಟು ಸೈಡ್ ಎಫೆಕ್ಟ್ ಅಂತಲೂ ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಬಟ್ ಮಿರೇನ ಹಾಕಿಸ್ಕೊಂಡವಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋವಂತಹ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತಾರೆ. ಹೇಗೋ ಸಂಹೌ ಸ್ಪರ್ಮ್ ಸ್ವಿಮ್ ಮಾಡಿಕೊಂಡು ಸೀದಾ ಫೆಲೋಪಿಯನ್ ಟ್ಯೂಬಿಗೆ ಹೋಗಿ ಎಗ್ನ ಮೀಟ್ ಮಾಡಿ ಕನ್ಸೀವ್ ಆಗಿಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಆದರೆ ಕನ್ಸೀವ್ ಆದಮೇಲೆ ಆ ಎಂಬ್ರಿಯೋ ಬಂದು ಯೂಟ್ರಸ್ ಒಳಗಡೆಗೆ ಪ್ಲ್ಯಾಂಟ್ ಆಗಬೇಕಲ್ವ. ಬಟ್ ಡಿವೈಸ್ ಇರೋದರಿಂದ ಅದು ಸ್ವಲ್ಪ ದೊಡ್ಡದಾದವಾಗ ಆ ಎಂಬ್ರಿಯೋ ಯೂಟ್ರಸ್ ಒಳಗೆ ಬಂದು ಇಂಪ್ಲಾಂಟ್ ಆಗೋದಕ್ಕೆ ಸಾಧ್ಯ ಆಗ್ದಿರಾ ಫೆಲೋಪಿಯನ್ ಟ್ಯೂಬಲ್ಲೇ ಇಂಪ್ಲಾಂಟ್ ಆಗಿ ಅಲ್ಲೇ ಬೆಳ್ಕೊಳುತ್ತಾ ಹೋಗುತ್ತೆ, ಆಯಿತಾ. ಸೊ ಈ ಥರ ಕೂಡ ಆಗಬಹುದು ಬಿಕಾಸ್ ಆಫ್ ಮಿರೇನ, ಆಯಿತಾ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕೂಡ ಆಗೋ ಅಂತಹ ಚಾನ್ಸಸ್ ಇರುತ್ತೆ ಮಿರೇನ ಹಾಕಿಸ್ಕೊಂಡಾಗ. ನೆಕ್ಸ್ಟು ಡಿವೈಸ್ ಡಿಸ್ಲೊಕೇಶನ್ ಅಂದರೆ ಯೂಟ್ರಸ್ ಒಳಗಡೆಗೆ ಹೇಗೆ ಪ್ಲೇಸ್ ಮಾಡಿರ್ತಾರಲ್ಲ ಮಿರೇನ, ಆ ಮಿರೇನ ಮಿಸ್ ಆಗಿ ಪೂರ್ತಿ ಯೂಟ್ರಸ್ ಒಳಗಡೆಗೆ ಅಲ್ಲಿ ಇಲ್ಲಿ ಮಿಸ್ಪ್ಲೇಸ್ ಆಗಿ ಬೇರೆ ಕಡೆ ಎಲ್ಲ ಹೋಗ್ಬಿಡುತ್ತೆ, ಆಯಿತಾ. ಸೊ ಈ ಥರ ಆದವಾಗ ಏನಾಗುತ್ತೆ, ಫಸ್ಟ್ ಥಿಂಗು ಇನ್ಫೆಕ್ಷನ್ ಆಗುತ್ತೆ ಆ್ಯಂಡ್ ಅಬ್ಡೊಮಿನಲ್ ಪೇನ್ ಆಗುತ್ತೆ. ಅದಾದಮೇಲೆ ಹೆವಿ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಏನಾದರೂ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಇವಂದು ಯು ಆರ್ ಆನ್ ಮಿರೇನ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂತಂದರೆ ಈ ಥರ ಆಗಿರುವಂತಹ ಸಾಧ್ಯತೆ ಜಾಸ್ತಿ. ಯಾವ ಥರ, ಮಿರೇನ ಡಿಸ್ಲೊಕೇಶನ್, ಬೇರೆ ಯಾವುದೋ ಲೊಕೇಶನ್ ಏನು ಒರಿಜಿನಲ್ ಹೇಗೆ ಪ್ಲ್ಯಾಂಟ್ ಮಾಡಿರ್ತಾರೆ ಒಳಗಡೆಗೆ ಅದನ್ನು ಬಿಟ್ಟು ಮೂವ್ ಆಗಿರುತ್ತೆ, ಆಯಿತಾ. ಸೊ ಆ ಥರ ಏನಾದರೂ ಮೂವ್ ಆದವಾಗ ಯೂಶ್ವಲ್ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇವೆರಡೂ ಆದವಾಗ ಕ್ರ್ಯಾಂಪ್ಸ್ ಅಂದರೆ ತುಂಬ ನೋವು, ಹೊಟ್ಟೆ ನೋವು ಬರುವಂತಹ ಸಿವಿಯರ್ ಪೇನ್ ಏನಾದರೂ ಬರ್ತಾ ಇತ್ತು ಅಂತಂತಂದರೆ ಡಿಸ್ಲೊಕೇಶನ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಡಾಕ್ಟರ್ನ ಹೋಗಿ ಮೀಟ್ ಮಾಡಿ. ನೆಕ್ಸ್ಟು ಪರ್ಫೋರೇಟೆಡ್ ಯೂಟ್ರಸ್ ಅಂದರೆ ಮಿರೇನ ಟಿ ಶೇಪಲ್ಲಿ ಇರುತ್ತೆ, ಆಯಿತಾ. ಎರಡೂ ಸೈಡು ಈ ಥರ ಒಂದು ಸ್ಟಿಕ್ಕು ಇದ್ರ ಮಧ್ಯೆ ಹಿಂಗಿರುತ್ತೆ, ಆಯಿತಾ. ಇವೆರಡು ಎಡ್ಜಸ್ ಏನಿರುತ್ತೆ ಈ ಕಡೆಗೆ ಟಚ್ ಮಾಡಿ ಯೂಟ್ರಸ್ ವಾಲ್ನ ಪಂಚರ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಯೂಟ್ರಸ್ ವಾಲ್ನ ಪಂಚರ್ ಮಾಡ್ತು ಅಂತಂತಂದರೆ ಯೂಟ್ರಸ್ ಡ್ಯಾಮೇಜ್ ಆಗುತ್ತೆ. ಅದನ್ನು ಪರ್ಫೋರೇಟೆಡ್ ಯೂಟ್ರಸ್ ಅಂತ ಕರೀತಾರೆ. ಸೊ ಈ ಥರ ಇದ್ದವಾಗ ಏನಾಗುತ್ತೆ ಅಂತಂದರೆ ಐ ಆಮ್ ಡನ್ ವಿತ್ ಚಿಲ್ಡ್ರನ್, ನನಗೆ ಮತ್ತೆ ಬೇಡ ಮಗು. ಬಟ್ ಮಿರೇನ ಯಾವಾಗೆಲ್ಲ ಹಾಕಿಸ್ಕೊತಾರೆ ಅಂತಂತಂದರೆ ಆ್ಯಸ್ ಅ ಕಾಂಟ್ರಾಸೆಪ್ಟಿವ್ ಕೂಡ ಮಿರೇನ ಹಾಕಿಸ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಜನ. ತುಂಬ ಯಂಗ್ ಏಜಲ್ಲಿದ್ದು ಈ ಸದ್ಯಕ್ಕೆ ನಮಗೆ ಮಗು ಬೇಡ ಆ್ಯಂಡ್ ಪಿಲ್ಸ್ ಎಲ್ಲ ನಾನು ತೊಗೊಳೋದಕ್ಕಾಗೋದಿಲ್ಲ, ಲಾಂಗ್ ಟರ್ಮ್ ಕಾಂಟ್ರಾಸೆಪ್ಟಿವ್ ಅಂತ ಹೇಳಿಬಿಟ್ಟು ಮಿರೇನನ್ನು ಹಾಕಿಸ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಯೂಶ್ವಲ್ ಏನಾಗುತ್ತೆ ಅಂದರೆ ಮಿರೇನ ತೆಗ್ಸಿದ ತಕ್ಷಣವೇ ನಿಮ್ಮ ಫರ್ಟಿಲಿಟಿ ದೇರ್ ಆ್ಯಂಡ್ ದೆನ್ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಅದೇ ಪ್ಲಸ್ ಪಾಯಿಂಟ್ ಆಫ್ ಮಿರೇನ. ನಿಮ್ಮ ಫರ್ಟಿಲಿಟಿ ಯಾವುದೇ ಕಾರಣಕ್ಕೂ ಅಫೆಕ್ಟ್ ಆಗೋದಿಲ್ಲ ಮಿರೇನ ಹಾಕಿಸ್ಕೊಳ್ಳೋದ್ರಿಂದ. ಸೊ ಇದನ್ನು ತಲೆನಲ್ಲಿ ಇಟ್ಕೊಂಡು ಮಿರೇನ ಹಾಕಿಸ್ಕೊಂಡಿದ್ದಾರೆ. ಬಟ್ ಈ ಮಿರೇನೇ ನಿಮ್ಮ ಯೂಟ್ರಸ್ನ ಡ್ಯಾಮೇಜ್ ಮಾಡಿಬಿಡ್ತು ಅಂತಂತಂದರೆ ನೀವು ಕನ್ಸೀವ್ ಆಗೋದಕ್ಕಾಗೋದಿಲ್ಲ. ಯಾವಾಗ ಈ ಮಿರೇನ ಆಚೆ ತೆಗ್ಸಿ ನೀವು ವೆನ್ ಯು ಆರ್ 25 ಆ್ಯಂಡ್ ನೌ ಯು ಡೋಂಟ್ ವಾಂಟ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು 5 years ಆದಮೇಲೆ ನಿಮ್ಮ ಮಗು ಬೇಗ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಮಿರೇನ ಇರಲಿ ಅಂತಂದೇಳಿ ಹಾಕ್ಸ್ಕೊಂಡಿದ್ದೀರ. 30 ಏಜ್ ಆದವಾಗ ನೀವು ಆ ಮಿರೇನ ಆಚೆ ತೆಗ್ಸಿದ್ರಿ, ಆಮೇಲೆ ಸ್ಕ್ಯಾನ್ ಮಾಡಿ ನೋಡಿದ್ರು. ದಟ್ಸ್ ಆಬ್ವಿಯಸ್ ಬೇಸಿಕ್ ಪ್ರೊಸೀಜರ್ ದ್ಯಾಟ್ ನಿಮ್ಮ ಯೂಟ್ರಸ್ ಹೇಗಿದೆ ಹೇಗಿಲ್ಲ ಅನ್ನೋದನ್ನು ನೋಡ್ತಾರೆ ಡಾಕ್ಟರ್ಸು ನಿಮಗೆ ಅಡ್ವೈಸ್ ಕೊಡೋಕ್ಕಿಂತ ಮುಂಚೆ, ಆಯಿತಾ. ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತೀರಾ ಅನ್ನೋವಾಗ ಇದನ್ನು ಬೇಸಿಕ್ ಚೆಕ್ ಮಾಡ್ತಾರೆ.
ಸೊ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ದಟ್ ಯೂಟ್ರಸ್ ಏನಾದ್ರೂ ಡ್ಯಾಮೇಜ್ ಆಗಿದೆನಾ ಇಲ್ವಾ ಅಂತ ಬಿಕಾಸ್ ಆಫ್ ಮಿರೇನಾ. ಓಕೆ, ಅಂಥವ್ರಿಗೆ ಈ ಪರ್ಫೋರೇಟೆಡ್ ಯೂಟ್ರಸ್ ಅಂತಂದರೆ ಮಿರೇನಾಯಿಂದ ಯೂಟ್ರಸ್ ಡ್ಯಾಮೇಜ್ ಆಗ್ಬೋದು ಏನಾದರೂ ಆಗಿತ್ತು ಅಂತಂದರೆ ಅಂಥವ್ರಿಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಯೂಶ್ವಲ್ ಆಗಿ, ಆಯಿತಾ. ಸೊ ಇದಿಷ್ಟು ಸೈಡ್ ಎಫೆಕ್ಟ್ಸ್ ಆಫ್ ಮಿರೇನಾ. ಬಟ್ ಆ್ಯಸ್ ಆಫ್ ನಾವು ಫಸ್ಟಿಗೆ ಇನಿಷಿಯಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದಷ್ಟೇ ಆಗಿರೋದು ನನಗೆ ಸೈಡ್ ಎಫೆಕ್ಟ್ಸ್ ಅಂತ. ಬಟ್ ಅದನ್ನು ಬಿಟ್ಟರೆ ಮೇಜರ್ ಸೈಡ್ ಎಫೆಕ್ಟ್ ಅಂತ ನನಗೇನು ಯಾವುದೂ ಇಲ್ಲ. ಆ್ಯಂಡ್ ಮಿರೇನಾ ಹಾಕಿಸ್ಕೊಂಡ್ಮೇಲೆ ಒಂದು ಡಾಕ್ಟರ್ ಏನಂತ ಹೇಳೋದು, ಫಸ್ಟು ಹೆವಿ ಬ್ಲೀಡಿಂಗ್ ಆಗಬಾರ್ದು. ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೂ ಕ್ಲಾಟ್ಸ್ ಹೋಗಬಾರ್ದು, ದೊಡ್ಡ ದೊಡ್ಡ ಕ್ಲಾಟ್ಸ್ ಹೋಗಬಾರ್ದು. ದೊಡ್ಡ ದೊಡ್ಡ ಕ್ಲಾಟ್ಸ್ ಹೋಗ್ತಾ ಇತ್ತು ಅಂತಂದರೆ ಆ ಕ್ಲಾಟ್ಸ್ ಜೊತೆಗೇ ಮಿರೇನಾ ಆಚೆ ಬರುವಂತಹ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾರೆ, ಆಯಿತಾ. ಬಟ್ ಇದು ಏನು ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಇನಿಷಿಯಲ್ 6 ಮಂತ್ಸಲ್ಲಿ ಮಾತ್ರ. ಯಾಕೆ ಅಂತಂತಂದರೆ ಆವಾಗ ಮಾತ್ರ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ತಿದೆನೋ ಇಲ್ವೋ ಏನು ಎಂತ ಅನ್ನೋದು ಆವಾಗಲೇ ಗೊತ್ತಾಗುತ್ತೆ, ಆಯಿತಾ. ಸೊ ಒನ್ಸ್ ಮಿರೇನಾ ನಿಮ್ಮ ಬಾಡಿ ಅಡಾಪ್ಟ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಎಂಡೋಮೆಟ್ರಿಯಮ್ ಅಷ್ಟು ದಪ್ಪನಾಗಿ ಫಾರ್ಮೇ ಆಗಲ್ಲ. ಸೊ ಅಷ್ಟು ದಪ್ಪನಾಗಿ ಫಾರ್ಮೇ ಆಗಿಲ್ಲ ಅಂತಂದಮೇಲೆ ಅಷ್ಟು ದೊಡ್ಡ ದೊಡ್ಡ ಕ್ಲಾಟ್ಸು ಮಿರೇನನ್ನು ಆಚೆ ತೊಗೊಂಡು ಬರೋ ಅಷ್ಟು ದೊಡ್ಡ ಕ್ಲಾಟ್ಸು ಬರೋದೇ ಇಲ್ಲ, ಆಯಿತಾ. ಸೊ ನೋ ನೀಡ್ ಟು ವರಿ. ಇನಿಷಿಯಲ್ 6 ಮಂತ್ಸ್ ಆರ್ ಕ್ರೂಷಿಯಲ್. ನಿಮಗೆ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ಮಿರೇನಾ ವರ್ಕ್ ಆಗುತ್ತೋ ಇಲ್ವೋ ಏನು ಎಂತ ಅಂತ ಹೇಳ್ಬಿಟ್ಟು, ಆಯಿತಾ. ಆ್ಯಸ್ ಆಫ್ ನೌ ನನಗೆ ಮಿರೇನಾ ಬಗ್ಗೆ ಖುಷಿನೇ ಇದೆ, ಬಟ್ ಅದ್ರ ಜೊತೆಗೆ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸು ಕೂಡ ಇದೆ, ಆಯಿತಾ. ಬಟ್ ಮೇಜರ್ ಬಿಗ್ ಪಿಕ್ಚರ್ ಅಂತಂತಂದರೆ ನನಗೆ ಹೆವಿ ಬ್ಲೀಡಿಂಗ್ ಎಲ್ಲ ಇಲ್ಲ, ಪೀರಿಯಡ್ಸ್ ರಿಲೇಟೆಡ್ ಏನೂ ಪ್ರಾಬ್ಲಮ್ ಇಲ್ಲ, ಆಯಿತಾ. ಅದನ್ನು ಬಿಟ್ಟರೆ ಏನೂ ಮೇಜರ್ ಅನ್ನೋ ಥರದ್ದು ಯಾವುದೂ ಇಲ್ಲ. ಐ ಆಮ್ ಹ್ಯಾಪಿ ವಿತ್ ಮಿರೇನಾ, ಓಕೆ. ಆ್ಯಂಡ್ ಯಾರಾದರೂ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರಿ ಅಂತಂತಂದರೆ ಹೆವಿ ಬ್ಲೀಡಿಂಗಿಂದ ಅಂಥವ್ರು ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮಗೆ ಬೇಡ ಅಂತ ಅನಿಸಿದರೆ, ಈಗ ಸುಮಾರಷ್ಟು ಜನ ನೋಡಿದೆ ಏನಂತಂದರೆ ಆಫ್ಟರ್ 1 ಇಯರ್ ಆಫ್ಟರ್ 2 ಇಯರ್ ಅವರಿಗೆ ಸುಮಾರಷ್ಟು ಇಯರ್ಸ್ವರೆಗೂ ಪೀರಿಯಡ್ಸ್ ಬರ್ತಾ ಇಲ್ಲ ಅಂತಂದವಾಗ ಏನಾಗ್ಬಿಡುತ್ತೆ, ಅದೊಂದು ಎಷ್ಟು ಆಲ್ಮೋಸ್ಟ್ 12 or 14 ಇಯರ್ಸಿಗೆ ನೀವು ಮೇಚರ್ ಆದ್ರಿ ಅಂತಂದರೆ ಅಲ್ಲಿಂದ ಒಂದು 15 ಇಯರ್ಸ್ 20 ಇಯರ್ಸ್ವರೆಗೂ ಅದು ಪೀರಿಯಡ್ಸು ಎವ್ರಿ ಮಂತ್ ಪೀರಿಯಡ್ಸ್ ಬರೋದು ನಿಮಗೆ ಹೆಂಗಾಗಿರುತ್ತೆ ಅಂದರೆ ಪಾರ್ಟ್ ಆಫ್ ಯುವರ್ ಲೈಫ್ ಅನ್ನೋಂಗೆ ಆಗಿರುತ್ತೆ. ಆಲ್ ಆಫ್ ಅ ಸಡನ್ ಅದು ಸ್ಟಾಪ್ ಆದ ತಕ್ಷಣ ಯು ಆರ್ ಮಿಸ್ಸಿಂಗ್ ಔಟ್ ಸಮಥಿಂಗ್ ಅನ್ನೋ ಫೀಲಿಂಗ್ ಇರುತ್ತೆ. ಅದು ಒಂದು ಏನಂತಾರೆ ಅದಕ್ಕೆ ಹೆಣ್ತನ ಒಂದು ಸ್ವಲ್ಪ ಮಿಸ್ ಆಗ್ತಾ ಇದೆ ಅನ್ನೋವಂಥ ಫೀಲಿಂಗ್ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಸೊ ಅಂಥವರೆಲ್ಲ ಮತ್ತೆ ನನಗೆ ಪೀರಿಯಡ್ಸ್ ಬರಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಅನ್ನೋ ಆಸೆ ಏನಾದರೂ ಇತ್ತು ಅಂತಂತಂದರೆ ವಾಪಸ್ ಮಿರೇನಾ ತೆಗೆಸ್ಕೊತಾರೆ. ಸೊ ಇದು ಒಂದೇ ಪ್ಲಸ್ ಪಾಯಿಂಟು, ನಿಮ್ಮ ಫರ್ಟಿಲಿಟಿ ಏನೂ ಅಫೆಕ್ಟ್ ಆಗಲ್ಲ, ಹೆವಿ ಬ್ಲೀಡಿಂಗು ಸ್ಟಾಪ್ ಆಗುತ್ತೆ. ನಿಮ್ಗೆ ಬೇಕು ಅಂತವಾಗ ಹಾಕಿಸ್ಕೊಂಡು ಬೇಡ ಅಂದವಾಗ ತೆಗೆಸ್ಕೊಂಡ್ಬಿಡ್ಬೋದು ಮಿರೇನಾನ. ಸೊ ಅದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಆಯಿತಾ, ಓವರ್ ಆಲ್ ಹೆಲ್ತ್ ಮೇಲೆ. ಸೊ ಬೆಸ್ಟ್ ಥಿಂಗ್ ಫಾರ್ ವುಮನ್ ಅಂತ ನಾನು ಹೇಳ್ತೀನಿ, ಯಾರಿಗೆಲ್ಲ ತೊಂದರೆ ಆಗ್ತಾಯಿದೆ ಅಂಥವ್ರಿಗೆ, ಓಕೆ. ಅದನ್ನು ಬಿಟ್ಟರೆ ಏನು ಮೇಜರ್ ಸೈಡ್ ಎಫೆಕ್ಟ್ ಅಂತ ಆ್ಯಸ್ ಆಫ್ ನನಗೆ ಗೊತ್ತಿಲ್ಲ, ನನಗಂತೂ ಏನೂ ಆಗಿಲ್ಲ. ಸೊ ಆ ಥರ ಏನಾದರೂ ಆಯಿತು ಅಂತಂತಂದರೆ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿ ಹೇಳ್ತೀನಿ, ಓಕೆ. ಆ್ಯಂಡ್ ಮಿರೇನಾ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಧನ್ಯವಾದ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.